ನಮಸ್ಕಾರ ರೀಪ್ಪ ಎಲ್ಲಾರ್ಗು. ಇವತ್ತು ನಾವು ಒಂದೇ ಒಂದು ಪ್ಲೇಸಿಗೆ ಭಾಳ ಮಂದಿ ಹೇಳತ್ತೀರ ಆ ಪ್ಲೇಸ್ ಒಂದ್ಸಲ ವಿಸಿಟ್ ಮಾಡ್ರಿ ಅಂತಂದ. ಆ ಪ್ಲೇಸ್ ಹೆಸರು ಐತಿ ಸಿದ್ದನಕೋಳ ಅಂತಂದ. ಬೆಳಗಾವಿಂದ ಒಂದು ಅರೌಂಡ್ ಒಂದು 20 ಕಿಲೋಮೀಟರ್ ಐತಿ. ಬಟ್ ಒಂದು ಸ್ವಲ್ಪ ಟೈಮ್ ಸಿಕ್ಕಿತ್ತಂತ ಹುಟ್ಟಿದ್ದೇವಿ. ಬಟ್ ನಿಮ್ಗೆ ತೋರಿಸೋಣ ಆ ಪ್ಲೇಸ್ ಹೆಂಗೈತೆ ಅಂತ. ಈ ತರ ಮತ್ತ ಕ್ಲೈಮೇಟ್ ನೋಡಾಕತ್ರ ಯಾವ ಹಾಡು ನೆನ್ಪರ್ತೈತಿ ಹೇಳ್ರಲ್ಲ, ಒಂದು ಕಮೆಂಟ್ ಮಾಡಿಲ್ಲ. ಈ ಪ್ರತಿರೂಪ ಬಿಡಿಸಲು ನಾ ನೆತ್ತರಲೆ ಬಣ್ಣವ ನೀಡುವೆ. ಈ ಪ್ರತಿಬಿಂಬವ ಕೆತ್ತಲು ನಾ ಎದೆಯ ರೋಮದ ಉಳಿಡುವೆ. ಕವಿತೆಯ ಫೈನಲಿ ಬಂದೇವ್ರಪ್ಪ ಪ್ಲೇಸ್ಗೆ. ನೋಡತ್ತೀರಿ ನೀವು ನೀರಿಂದ ಆವಾಜ್ ಹೆಂಗೆ ಕೇಳತ್ತೈತಂತ. ನಾವು ಇಷ್ಟು ವರ್ಷದ ಬೆಳಗಾವ್ದಾಗ, ಬಟ್ ನಮ್ಗ ಗೊತ್ತಿರಲಿಲ್ಲ ಹಿಂಗೂ ಒಂದು ಪ್ಲೇಸ್ ಐತಂತ. ಬರ್ರಿ ನೋಡೋಣ, ಬರ್ರಿ ಹೆಂಗೈತೆ ಪ್ಲೇಸ್ ಅಂತ ತೋರಿಸ್ತೇನೆ. ಶಿವನು ಮೇಲೆ ನೋಡಿರುವ ಜನರು ಮಾಡೋ ಕಾಯಕವ ನಿಜದ ಅಂಕೆ ನೀಡಿರುವ ಮತ್ತಿದ ಸಿದ್ದನಕೋಳ ಅಂತ ಹೆಸರು ಹೆಂಗ್ ಬಂತ್ರಿ ಇಲ್ಲಿ? ಅದ ಕಾಶಿ ಸಿಂಹಾಸನ ಕಾಶಿ ಪೀಠ ಐತ್ರಲ್ಲ, ಅಲ್ಲಿ ಜಗದ್ಗುರುಗಳ್ರಿ ಇಲ್ಲಿ ಹೆಜ್ಜೆ ಇಟ್ಕೊಂತ ಇದಾರ್ರಿ. ಫಸ್ಟ್ ಅಂಕಲಿಗಿರಿ, ಯಡಿಯೂರಪ್ಪ ಅಂಕಲಿಗಿರಿ, ಸೆಕೆಂಡ್ ಇಲ್ಲಿ ಸಿದ್ದೇಶ್ವರ, ಥರ್ಡ್ ಇದ್ರಿ ಕಾಶಿನಾರಿ. ಫ್ರೆಂಡ್ಸ್, ಕರೆಗೂ ಮಸ್ತ್ ಅಂದ್ರ ಮಸ್ತ್ ಪ್ಲೇಸ್ ಐತಿ. ಯಾಕಂದ್ರ ಇಷ್ಟ ನಿಮ್ಗೆ ಇಲ್ಲಿ ಮಸ್ತ್ ವೈಬ್ ಸಿಗತ್ತಂದ್ರ, ಯಾಕಂದ್ರ ಇಷ್ಟು ಸೈಲೆಂಟ್ ಪ್ಲೇಸ್ ನಿಮ್ಗ ನೋಡಕ್ ಸಿಗೋದ ಬಹಳ ಕಡಿಮೆ. ಅದಕ್ಕೆ ಬಂದೇ ಒಂದ ಮೇಲೆ ಒಂಥರ ಏನೋ ಟೆನ್ಷನ್ ಫ್ರೀ ಇಲ್ಲಿ ಅದೇವಿ ಅಂತ ಅನ್ಸಾಯ. ಫ್ರೆಂಡ್ಸ್, ಫೈನಲಿ ಟೆಂಪಲ್ಗೆ ಬಂದೇವಿ. ಬರ್ರಿ ನಿಮ್ಗೆ ಟೆಂಪಲ್ ತೋರಿಸ್ತೀನಿ. ಸಿದ್ದೇಶ್ವರ ಟೆಂಪಲ್ ಭಾಳ ಫೇಮಸ್ ಟೆಂಪಲ್ ಇಲ್ಲಿದ. ಬರ್ರಿ ದರ್ಶನ ತಗೊಳ್ಳೋಣ. ಸುಂದರತರ ವಿನಾಕಧರ ಹರ, ಸುಂದರತರ ವಿನಾಕಧರ ಹರ, ಗಂಗಾಧರ ಗಜಾ ಸರ್ಮಾಂಬರಧರ, ಗಂಗಾಧರ ಗಜ ಸರ್ಮಾಂಬರಧರ, ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮಃ. ನೋಡಿ ಫ್ರೆಂಡ್ಸ್, ಇದೊಂದು ಉದ್ಭವಮೂರ್ತಿ ದೇವಸ್ಥಾನ. ಆದ್ರ ಬಹಳ ಚಂದ ಐತಿ. ನಿಮ್ಗೆ ಯಾವಾಗ ಟೈಮ್ ಸಿಗ್ತೈತಿ ಬರ್ರಿ, ವಿಸಿಟ್ ಮಾಡ್ರಿ, ದರ್ಶನ ತಗೋರಿ. ಮತ್ತೆ ಇದೊಂಥರ ಪವಾಡ ಪುರುಷನ ದೇವಸ್ಥಾನ ಐತಿ. ನೀವು ಏನು ಕೇಳ್ಕೊಂಡ್ರು ಸಿದ್ಧಿ ಆಗ್ತೈತಿ. ದಯವಿಟ್ಟು ಒಂದ್ಸಲ ವಿಸಿಟ್ ಮಾಡ್ರಿ, ನೋಡ್ರಿ ಫ್ರೆಂಡ್ಸ್. ದರ್ಶನ ಅಂತೂ ತಗೊಂಡು ಇಲ್ಲಿ ನೇಚರ್ ನಿಮ್ಗೊಂದು ತೋರಿಸ್ಬೇಕು. ಯಾಕಂದ್ರ ಇಲ್ಲಿ 12 ತಿಂಗಳ ನೀರ್ ಇರ್ತೈತಿ. ನೀರಿನ ಇಲ್ಲಿ ಯಾವತ್ತೂ ಕಡಿಮೆ ಆಗೋದನ್ನೇ ಇಲ್ಲ. ಆ ನೇಚರ್ ಅದ್ ವೈಬ ಭಾರಿ ಐತಿ. ಮತ್ ಈ ಟೆಂಪಲ್ದಾಗ ಇವತ್ತು ಅಷ್ಟು ರಶ್ ಇರ್ಲಿಲ್ಲ. ಯಾಕಂದ್ರೆ ಯಾವಾಗಂತ ಇದು ಸೋಮವಾರ ಮತ್ತ ಜಾತ್ರೆದು ಇದ್ದಾಗ ಭಾಳ ರಶ್ ಇರ್ತದಂತ. ಅದಕ್ಕೆ ನಾವ್ ಇವತ್ ಬಂದೇವ್ ಅಂದ ಮೇಲೆ ಯಾರು ಅಷ್ಟಿಲ್ಲ ಅನ್ಕೊಂಡ್ ನಮಗೂ ಶೂಟ್ ಮಾಡಾಕದು ಚಲೋ ಆಗೈತಿ. ಬರ್ರಿ ನಿಮ್ಗೆ ಇಲ್ಲಿ ನೇಚರ್ ತೋರಿಸ ನಿಮ್ಗ ಹೆಂಗೈತಂತ. ನಮ್ಗೂ ಗೊತ್ತಿರ್ಲಿಲ್ರಿ ಈ ತರನು ಒಂದು ಪ್ಲೇಸ್ ಐತಂತ ಇಲ್ಲೇ. ನೋಡ್ರಿ ಎಷ್ಟ್ ಮಸ್ತ್ ನೀರ್ ಹರಿಯತೈತಿ ಇಲ್ಲೇ. 12 ತಿಂಗಳ ನೀರ್ ಇರ್ತೈತಂತ್ರಿ. ಹಿಂಗ ಮಸ್ತ್ ಅಂದ್ರ ಮಸ್ತ್ ಅನ್ಸಾಯ್ತು. ಈ ಎಲ್ಲಾ ನೀರ್ ಹರಿದ ಆ ಟೆಂಪಲ್ ಮುಂದಿಂದ ಹೋಗ್ತೈತ್ರಿ ನೀರ. ಈಗ ಹಿಂಗೈತ್ರಿ ಇದು ಫುಲ್ ಮಳೆ ಇದ್ದಾಗಂತೂ ಫುಲ್ ನೋಡ್ಬೇಕ್ರಿ ಇದನ್ನ. ವೈಬ್ ಭಾರಿ ಇರ್ತೈತಿ.
ನೇಚರ ಮಸ್ತ್ ರೀ. ಮನುಷ್ಯಾಗ ಎಷ್ಟ ಟೆನ್ಷನ್ ಇರಲಿ ಏನೇ ಇರಲಿ, ಬಟ್ ಇಂಥ ಪ್ಲೇಸಿಗೆ ಬಂದಾಗ ಅವೆಲ್ಲ ಯಾವ ಟೆನ್ಷನ್ ಇರಂಗಿಲ್ಲ. ಇಲ್ಲಿ ಬೀಸುವ ಗಾಳಿ ಊರಲ್ಲಿ ಯಾಕಿಲ್ಲ, ಇಲ್ಲಿ ಸಿಕ್ಕುವ ಪಾಠ ಗುರು, ಶಾಲೆಯಲ್ಲಿ ಯಾಕಿಲ್ಲ. ಹೆಂಗ ಅನ್ಸಾಯತಿ ಇಲ್ಲಿ ಬಂದು? ಭಾಳ ಅಂದ್ರೆ ಬೆಸ್ಟ್ ಅನ್ಸೈತಿ. ಬೆಸ್ಟ್ 100%. ಅಲ್ಲೋ ಟೆನ್ಷನ್ ಯಾರಿಗೂ ಇರೋದಿಲ್ಲ, ಎಲ್ಲಾರ್ಗೂ ಟೆನ್ಷನ್ ಇರುತ್ತೆ. ಅವಾಗ ಏನ್ ಮಾಡ್ಬೇಕು ಹೇಳು? ಇಂಥ ಪ್ಲೇಸಿಗೆ ಬಂದ್ಬಿಡು. ನಿಮಗೆ ಇಲ್ಲಿ ಗುಡಿನ ನೋಡಿದಂಗ ಆಕೈತಿ, ಈ ಪ್ಲೇಸ್ ನೋಡಿದಂಗ ಆಕೈತಿ. ಬರ್ರಿ ಗೈಸ್, ಮಸ್ತ್ ಐತಿ. ದೇವ್ರ ಕಡೆಯಿಂದ ನಿಮ್ಗೆ ವರಾನು ಸಿಗ್ತೈತಿ. ಇಲ್ಲಿ ಪೀಸ್ ಆಫ್ ಮೈಂಡ್ ಸಿಗ್ತೈತಿ. ಒಟ್ಟ ಸಂಚಾರ ಮಾಡುವ ಬಾರ ಆಕಾಶದಾಗೆ ಗಾಯ್ಸ್, ಕರೆಗೂ ಮಸ್ತ್ ಅಂದ್ರ ಮಸ್ತ್ ಪ್ಲೇಸ್ ಐತಿ. ಬಾಳ ಮಸ್ತ್ ಅನ್ಸೈತಿ ಇಲ್ಲಿ ಬಂದ. ಯಾಕೋ ನಾವು ವರ್ಕ್ ಟೆನ್ಷನ್ದಾಗ ಇರ್ತೇವಿ, ಬಟ್ ಈ ತರ ಪ್ಲೇಸ್ ಬಂದಾಗಂತರೂ ಅವೆಲ್ಲ ಟೆನ್ಷನ್ ಎಲ್ಲ ಮರ್ತ್ ಬಿಡ್ತೇವಿ. ಕರೆಗೂ ಬಂದಿದ್ದಕ್ಕೂ ಸಾರ್ಥಕ ಆಯ್ತಂತ ಅನ್ಸ್ತು. ಅದಕ್ಕ ರೆಕಮೆಂಡ್ ಮಾಡ್ತೇನಿ, ಬರ್ರಿ. ಈ ಪ್ಲೇಸ್ ಮಿಸ್ ಮಾಡ್ಬೇಡ್ರಿ. ಮಸ್ತ್ ಅಂದ್ರ ಮಸ್ತ್ ಪ್ಲೇಸ್ ಐತಿ. ಹಂಗ ಇದ್ರದ ಫುಲ್ ಲಾಗ್ ನಾನ ಬಿಡ್ತೇನಿ, ನೋಡ್ರಿ. ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಅದಕ್ಕಿಂತ ನಿಮ್ಗೂ ಮತ್ತೆ ಯಾವ ಪ್ಲೇಸ್ಗಳು ಇದ್ವು ಅಂತಂದ್ರ ಪ್ಲೀಸ್ ಕಮೆಂಟ್ ಮಾಡಿ ಹೇಳ್ರಿ. ಸಾಧ್ಯ ಆದಂಗ ವಿಸಿಟ್ ಮಾಡ್ತೇವ ಅಲ್ಲೇ. ಫ್ರೆಂಡ್ಸ್, ಇಷ್ಟಕ್ಕ ಮುಗ್ದಿಲ್ರಿ, ಇನ್ನ ಐತ್ರಿ. ಯಾಕಂದ್ರ ಇಲ್ಲಿ ಸಿದ್ದನ ಕೋಳ ಅಂತ ಎದಕ್ ಅಂತಾರ ಅಂತಂದ್ರ ಬರ್ರಿ ನಿಮ್ಗೆ ತೋರಿಸ್ತೇನೆ ಯಾಕಂತಾರ ಅಂತಂದ. ಯಾಕಂದ್ರ ಇಲ್ಲಿ ಒಂದ ಮಸ್ತ್ ಪಕ್ಕಿ ಕೋಳ ಐತ್ರಿ, ತೋರಿಸ್ತೇನೆ ನೋಡ್ರಿ. ಎಷ್ಟು ಮಸ್ತ್ ಕೊಳ ಐತಿ, ಎಷ್ಟು ಸ್ವಚ್ಛ ನೀರು ಅದಾವು. ಅದಕ್ಕೆ ರೀ ಸೈಂಟಿಫಿಕ್ ರೀಸನ್ ಇರ್ತಾವ. ಸಿದ್ದನ ಕೊಳ ಅಂತಂದ್ರೆ ಎದಕ್ಕಂತಂದ್ರೆ ಸಿದ್ದೇಶ್ವರ ಟೆಂಪಲ್ ಪ್ಲಸ್ ಕೊಳ, ಸಿದ್ದನ ಕೊಳ ಬರ್ತಾತ್ರಲ್ಲ. ಕಟ್ಟಡ ಏನೈತಿರಲ್ಲ, ಬ್ರಿಟಿಷರ ಆಡಳಿತದಾಗ ಆಗಿದ್ರಿ ಇದು. ಇದು ಸುರಂಗ ಮಾರ್ಗ ಐತ್ರಿ, ಮತ್ತ ಸನ್ಯಾಸಿಗಳ ಎಲ್ಲ ಜೀವಂತ ಸಮಾಜ ಆಗಿದ್ದೈತ್ರಿ. ಎಲ್ಲಾ ಚಲೋ ಐತ್ರಿ. ಅಲ್ಲ ಅದ ನೋಡಿದ್ರಿ, ನೀರ್ ಎಷ್ಟ ಸ್ವಚ್ಛ ಅದಾವ್ರಿ ಇಲ್ಲಿ. ಕಮ್ಮಿ 12 ತಿಂಗಳು 12 ತಿಂಗಳು ಒಳಗ ಜಲ ಐತ್ರಿ. ಎಷ್ಟು ಆಳ ಐತ್ರಿ ಇದು? ಒಂದ್ 12 ಫೂಟ್ ಇರ್ಬೋದು. 12 ಫೂಟ್. ಒಂದು ಸುರಂಗ ಮಾರ್ಗ ಐತಿ ನೋಡ್ರಿ. सुरंग मार्ग अಷ್ಟೇ ಬಿಟ್ಟಾರೆ गाइस. ಅದ್ರ पहिला गाइस आज ನಿಮಗೆ ಸುರಂಗ ಮಾರ್ಗ ಕಾಣೋದಿರಲ್ರಿ. आज सीधा इतला सुरंग मार्ग सीधा समगाव होकेतಂತ್ರಿ. ಎಲ್ಲ ದರ್ಶನ ಆಯ್ತು, ನೇಚರ್ ನಾವು ಮಸ್ತ್ ನೋಡಿದ್ವಿ. ಮಸ್ತ್ ಅಂದ್ರೆ ಮಸ್ತ್ ಫೀಲ್ ಆಯಿತು. ಅದಕ್ಕೆ ಈಗ ಹೋಗತ್ತೇವಿ. ಅದಕ್ಕೆ ನೆಕ್ಸ್ಟ್ ನಿಮ್ಗೆ ಯಾವ್ರ ಮತ್ತು ಈ ಥರ ಒಂದು ಪ್ಲೇಸ್ಗಳು ಇದ್ದು ಅಂತಂದ್ರೆ ಪ್ಲೀಸ್ ಕಮೆಂಟ್ ಮಾಡಿರಿ, ವಿಸಿಟ್ ಮಾಡ್ತೇವೆ. ನಮಗೂ ಅಂದ್ರೆ ನಮ್ಮ ಮಂದಿಗೆ ಗೊತ್ತಾಗಲ್ಲ ರೀ ನಮ್ಮ ದೇವಸ್ಥಾನಗಳ ಬಗ್ಗೆ, ಅದರ ಇತಿಹಾಸದ ಬಗ್ಗೆ ತಿಳ್ಕೊಂಡಷ್ಟು ನಮಗೂ ಒಳ್ಳೇದ್ರಿ. ಅದಕ್ಕೆ ದಯವಿಟ್ಟು ಇದನ್ನ ಇಲ್ಲಿಗೆ ಮುಗಿಸ್ತೇನೆ ರೀ ಲಾಗ. ದಯವಿಟ್ಟು ನಂದು ಇದನ್ನ ಫುಲ್ ಲಾಗ್ ಅಪ್ಲೋಡ್ ಮಾಡ್ತೀನಿ, ನೋಡ್ರಿ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಅದಕ್ಕಿಂತ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡಿರಿ. ನಮಸ್ಕಾರ ರೀ.